ಇವತ್ತಿನ ದಿನ ನಾನು ನಿಮ್ಗೆ ಕೆಸೆಟ್ ಪರೀಕ್ಷೆಯನ್ನು ಅಥವಾ NET ನೆಟ್ ಪರೀಕ್ಷೆಯನ್ನು ಮೊದಲ ಅಟೆಂಪ್ಟ್ ಒಳಗಡೆ ಹೆಂಗೆ ಪಾಸ್ ಮಾಡ್ಬೋದು. ನಾನು ಹಂಗೆ 2024 ನಂದು ಅಪ್ರೋಚ್ ಹೆಂಗಿತ್ತು, ಭಾಳ ಸಿಂಪಲ್ ಅಪ್ರೋಚ್. ನಾನು MA ಇಂಗ್ಲೀಷ್ ಥರ್ಡ್ ಸೆಮ್ ಇರುವಾಗ ನಂದು ಪೇಪರ್ 1 ಮತ್ತು ಪೇಪರ್ 2ನ ನಾನು ಚೆನ್ನಾಗಿ ಸ್ಕೋರ್ ಮಾಡೀನಿ. ಅದ್ರದ್ದು ಕೆಲವೊಂದಿಷ್ಟು ಐಡಿಯಾಸ್ಗಳನ್ನು ಒಂದು ಪ್ಯಾಟರ್ನ ಡ್ರಾ ಮಾಡಬೇಕಿರ್ತದೆ. ಅದನ್ನೆಲ್ಲ ನಿಮ್ಗೆ ಇವತ್ತಿನ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ. ನಿಮ್ಗೇನಾದರೂ ಒಂದು 7 ರಿಂದ 8 ನಿಮಿಷ ಟೈಮ್ ಆಯ್ತಪ್ಪ ಅಂತಂದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಈಗ ಮೊದಲಿಗೆ ನಾವೇನು ಕೆಲಸ ಮಾಡ್ಬೇಕಂತಂದ್ರೆ ಫಸ್ಟಿಗೆ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸಿಲೆಬಸ್ ಎಲ್ಲಿ ಸಿಗ್ತದೆ ಅಂತಂದ್ರೆ ಈ ಕೆಳಗಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಪೇಪರ್ 1 ಸಿಲೆಬಸ್ ಸಿಗ್ತದೆ. ಪೇಪರ್ 2 ಸಿಲೆಬಸ್ ಕೂಡ ಅಷ್ಟೇ. ನಿಮಗೆ ಪೇಪರ್ 2 ಸಿಲೆಬಸ್ ಬೇಕಂದ್ರೆ ಅಗೇನ್ ಯು ಕ್ಯಾನ್ ಗೋ ಟು ChatGPT. ಅಲ್ಲಿ ನೀವು UGC ನೆಟ್ ಪೇಪರ್ 2 ನಿಮ್ಮ ಸಬ್ಜೆಕ್ಟನ್ನು ಹಾಕಿ ನಿಮ್ಮ ಸಿಲೆಬಸ್ ಕೇಳಿದ್ರೆ 100% ಸಿಲೆಬಸ್ ಸಿಗ್ತದೆ. ಸೊ ಇದು ಕ್ಲಿಯರ್ ಆಯಿತು. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಅಷ್ಟೇ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೀವು ಒರಿಜಿನಲ್ ಕ್ವಶನ್ ಪೇಪರ್ಸ್ UGC NTA ನೆಟ್ ವೆಬ್ಸೈಟ್ ಒಳಗೆ ಸಿಗ್ತಾವೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಸರ್ ನನಗೆ ಕೆಸೆಟ್ದು ಒರಿಜಿನಲ್ ಕ್ವಶನ್ ಪೇಪರ್ಸ್ ಜೊತೆಗೆ ನೋಟ್ಸ್ ಕೂಡ ಬೇಕು ಅಂತಂದರೆ ನನಗೆ ನೀವು ಸಂಪರ್ಕಿಸ್ಬೋದು. ನಾನು ನಿಮಗೆ ಪೇಪರ್ 1ದು ಒಂದು ಸುಮಾರು 6 ರಿಂದ 7 ಯೂನಿಟ್ ಇದ್ದು ಪೇಪರ್ 1 ನೋಟ್ಸ್ ಕೊಡ್ತೀನಿ. ಅದು ಹೆಂಗಿದೆ ಅಂತ ಟು ದಿ ಪಾಯಿಂಟ್ ನಾನು ಬರ್ತೀನಿ. ಈಗ ಅಪ್ರೋಚ್ ಬಗ್ಗೆ ಮಾತಾಡೋದಾದರೆ ಫಸ್ಟಿಗೆ ಸಿಲೆಬಸ್ ಇಷ್ಟು ನಮಗೆ ಗೊತ್ತಿರಬೇಕು. ಪೇಪರ್ 1 ಒಳಗೆ 10 ಯೂನಿಟ್ಸ್ ಬರ್ತಾವೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಇಟ್ಕೊಂಡು ಟೀಚಿಂಗ್ ಆಪ್ಟಿಟ್ಯೂಡ್, ಎನ್ವಿರಾನ್ಮೆಂಟ್, ಹೈಯರ್ ಎಜುಕೇಷನ್, ICT, ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್ ಅಂತ ಹಿಂಗೆ 10 ಯೂನಿಟ್ ಬರ್ತಾವೆ. ಪ್ರತಿಯೊಂದು ಯೂನಿಟಿಂದ ಕೆಲವೊಂದಿಷ್ಟು ಕ್ವಶನ್ಸ್ ಇರ್ತಾವೆ. ಈಗ ಪ್ಯಾಟರ್ನ್ ಹೆಂಗೆ ಡ್ರಾ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಕೇಳಿಸ್ಕೊರಿ. ಪ್ರತಿ ಸೆಕ್ಷನ್ ವೈಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹೈಯರ್ ಎಜುಕೇಷನ್ ಅನ್ನೋದು ಒಂದು ಯೂನಿಟ್ ಇದೆ. ಆ ಯೂನಿಟ್ ಒಳಗಡೆ ಲಾಸ್ಟ್ ಒಂದು 4 ಇಯರ್ಸಿಂದ ಯಾವೆಲ್ಲ ಕ್ವಶನ್ಸ್ ಬಂದಾವೋ ಅವನು ಒಂದು ಕಡೆ ನಾವೇನು ಮಾಡಬೇಕು, ಕಲೆಕ್ಟ್ ಮಾಡಬೇಕು, ಒಂದು ಕಡೆ ಬರಿಬೇಕು ಅಥವಾ ಒಂದು ಕಡೆ ಫೋಟೋ ಹೊಡೆದು ಇಟ್ಕೋಬೇಕು. ಆ ಏನು 4 ವರ್ಷದೊಳಗಡೆ ಸುಮಾರು ಪ್ರತಿ ಯೂನಿಟಿಂದ 5 ಪ್ರಶ್ನೆಗಳು ಬರ್ತಾವೆ, 20 ಪ್ರಶ್ನೆಗಳು. ಆ 20 ಪ್ರಶ್ನೆಗಳು ಯಾವ ಒಂದು ಟಾಪಿಕ್ ಮೇಲೆ ಜಾಸ್ತಿ ಬಂದಿದ್ದಾವೆ. ನಾನೊಂದು ನಿಮಗೆ ಪ್ಯಾಟರ್ನ್ ಡ್ರಾ ಮಾಡೋಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೋಡಿ ನಾವು ಪ್ರಶ್ನೆಗಳನ್ನು ಬದಲಾವಣೆ ಕಾಣ್ತಾ ಇದ್ದೀವಿ, ಬಟ್ ಆ ಪ್ರಶ್ನೆಯಲ್ಲಿರುವಂಥ ಥೀಮ್ ಏನಿದೆ, ಆ ಏನೊಂದು ಪ್ರಶ್ನೆ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅದು ಚೇಂಜ್ ಆಗ್ತಾ ಇಲ್ಲ. ಸೊ ಹೀಗಾಗಿ ನಾವೇನು ಮಾಡಬೇಕು, ಆ ಏನು ಕ್ವಶನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಆ ಟಾಪಿಕನ್ನು ಲಿಸ್ಟ್ ಔಟ್ ಮಾಡ್ತಾ ಹೋದಂಗೆ ನಮಗೆ ಸಿಗ್ತಾ ಹೋಗುತ್ತೆ. ಈಗ ಹೈಯರ್ ಎಜುಕೇಷನ್ ಒಳಗೆ ನಾವು ಸಾಮಾನ್ಯವಾಗಿ ಈ ಬುದ್ಧಿಸಮ್ ಫಿಲಾಸಫಿ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆಮೇಲೆ ಸಾಮಾನ್ಯವಾಗಿ ಈ ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಅಂತ ಬರ್ತಾವೆ. ಸೆಂಟ್ರಲ್ ಯೂನಿವರ್ಸಿಟೀಸ್, ಡೀಮ್ಡ್ ಯೂನಿವರ್ಸಿಟೀಸ್, ಸ್ಟೇಟ್ ಯೂನಿವರ್ಸಿಟೀಸ್, ಓಪನ್ ಯೂನಿವರ್ಸಿಟೀಸ್ ಎಲ್ಲ ಬರ್ತಾವೆ. ಸೊ ಇದ್ರ ಮೇಲೆ ಪ್ರಶ್ನೆ ಆಗಿದೆ. ಇನ್ನು ಇದಾದಮೇಲೆ ಎನ್ವಿರಾನ್ಮೆಂಟ್ ಅನ್ನೋ ಒಂದು ಟಾಪಿಕನ್ನು ನಿಮ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ 3 to 4 ಇಯರ್ಸಿಂದ ಈ ಎನ್ವಿರಾನ್ಮೆಂಟ್ ಟಾಪಿಕ್ ಮೇಲೆ ಏನು ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತಂದರೆ ದ ಇಂಪಾರ್ಟೆಂಟ್ ಅಗ್ರಿಮೆಂಟ್ಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಕ್ಯೋಟೋ ಪ್ರೋಟೋಕಾಲನ್ನು ಇಟ್ಕೊಂಡು, ಈ ಪ್ಯಾರಿಸ್ ಅಗ್ರಿಮೆಂಟನ್ನು ಇಟ್ಕೊಂಡು ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂತಹ ವೆರಿ ಇಂಪಾರ್ಟೆಂಟ್ ಅಗ್ರಿಮೆಂಟ್ಸ್ಗಳು ಪದೇ ರಿಪೀಟೆಡ್ ಆಗ್ತಾ ಇದ್ದಾವೆ. ಇನ್ಕ್ಲೂಡಿಂಗ್ UGC ನೆಟ್ಟಿಂದ ಹಿಡ್ಕೊಂಡು ಸ್ಟೇಟ್ ಕೆಸೆಟ್ ಕೂಡ ರಿಪೀಟ್ ಆಗ್ತಾ ಇದ್ದಾವೆ. ಇನ್ನು ಈ ಪ್ರತಿಯೊಂದು ಯೂನಿಟಿಂದ ನಾವು ಸೆಕ್ಷನ್ಸ್ ಮೇಲೆ ಏನು ಕ್ವಶನ್ಸ್ಗಳನ್ನು ಒಂದು ಕಡೆ ತೊಗೊಂಬಂದು ಆ ಪ್ಯಾಟರ್ನನ್ನು ಡ್ರಾ ಮಾಡಬೇಕು. ಏನು ಓದಬೇಕು, ಏನು ಓದಬಾರ್ದು ಅಂತ ತಿಳ್ಕೊಳ್ಬೇಕು. ಇದು ಮಾಡಬೇಕಾಗಿರುವಂಥದ್ದು ಮೊದಲೇ ಕೆಲಸ. ಇನ್ನು ಎರಡನೇ ಕೆಲಸ ಏನಂತಂದರೆ ನಮ್ಮ ಸಬ್ಜೆಕ್ಟ್ ಮೇಲೆ ನಮಗೊಂದು ಗ್ರಿಪ್ ಬರಬೇಕು. ಅಗೇನ್ ನಾವು ಸುಮಾರು ಒಂದು 10 ರಿಂದ 15 ಕ್ವಶನ್ ಪೇಪರನ್ನು ತೊಗೋಬೇಕು. ಕೆಲವೊಬ್ಬರು ಕೇಳ್ತಾರೆ, ಸೊ ನಾನು ಸಾಲ್ಟ್ ಕ್ವಶನ್ ಪೇಪರ್ ತೊಗೊಳ್ಳೋ ಅಥವಾ ಸಾಲ್ವ್ ಮಾಡದೇ ಇರೋ ತೊಗೊಳ್ಳೋ ಅಂತ. ಬಟ್ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸಾಲ್ವ್ ಮಾಡದೇ ಇರೋದು ತೊಗೊಂಡು ನೀವು ಹುಡುಕ್ತಾ ಹೋದಂಗೆ ನಿಮ್ಮೊಂದು ಐಡಿಯಾ ಸಿಗಕ್ಕೆ ಹೋಗ್ತದೆ. ಈಗ ನಿಮ್ಮೊಂದು ಐಡಿಯಾ ಬರಬೇಕು, ಒಂದು ಗ್ರಿಪ್ ಬರಬೇಕು, ಅಥವಾ ಒಂದು ಪ್ಯಾಟರ್ನನ್ನು ಡ್ರಾ ಮಾಡಬೇಕು ಅಂತಂದರೆ ನೀವು ಮಾಡಬೇಕಾಗಿ ಇಷ್ಟೇ ಸಿಂಪಲ್. ದಯವಿಟ್ಟು ಸಾಲ್ವ್ ಇಲ್ಲದೇ ಇರುವಂಥ ಕ್ವಶನ್ ಪೇಪರ್ ತೊಗೊಳ್ಳಿ, ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅಫ್ಕೋರ್ಸ್ ಟೈಮ್ ಭಾಳ ಹಿಡಿತದ, ಬೇಗನೆ ಮುಗಿಯಂಗಿಲ್ಲ. ಬಟ್ ಒಂದ್ಸಲ ನಿಮ್ಗೇನಾದರೂ ಐಡಿಯಾಸ್ ಬರೋಕತ್ತು ಅಥವಾ ಒಂದು ಗ್ರಿಪ್ ಸಿಕ್ತು, ಒಂದು ಏನೋ ಒಂದು ಪ್ಯಾಟರ್ನ್ ನಿಮಗೆ ಡ್ರಾ ಮಾಡೋಕ್ಕೆ ಹೊಂಡ್ರಿ ಅಂತಂದರೆ ಅಥವಾ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ಯಾರೂ ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ. ಸರ್ ಏನಾಯಿತು, ಇವಾಗ ಸಾಲ್ವ್ ಮಾಡಿರೋ ಕ್ವಶನ್ ಪೇಪರ್ಸ್ ತೊಗೊಂಡು ಓದಿದ್ರೆ ಹೆಂಗೆ ಅಂತ. ಎಲ್ಲ ಕೂಡ ಮಾಡಿಟ್ಟಿರೋ ಆ ಸೋರ್ಸನ್ನು ನಾವು ಓದಿದರೆ ನಮಗೊಂದು ಹೆಂಗೆ ಐಡಿಯಾ ಬರೋಕ್ಕೆ ಸಾಧ್ಯ ಇದೆ, ನಮಗೂ ಒಂದು ಹೆಂಗೆ ಪ್ಯಾಟರ್ನ್ ಡ್ರಾ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಬೆಟರ್ ನಾವೇನು ಮಾಡಬೇಕು ಅಂತಂದರೆ, ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ ಆ ಎಕ್ಸಾಮದ ಅಪ್ರೋಚ್ ಏನಿದೆ, ಒಂದು ಎಕ್ಸಾಮಿನರ್ ಯಾವ ರೀತಿ ಕ್ವಶನ್ ತೆಗಿತಾ ಇದ್ದಾನ, ಯಾವ ಟಾಪಿಕ್ ಮೇಲೆ ತೆಗಿತಾ ಇದ್ದಾನ, ಅವನು ಏನು ನೀಡಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು ಅಂತಂದರೆ ಆ ಪ್ರತಿಯೊಂದು ಪ್ರಶ್ನೆಯನ್ನು ನಾವು ಬೆನ್ನತ್ತಿ ಹೋಗಬೇಕು, ಹುಡುಕಬೇಕು, ಅದನ್ನು ಸಾಧ್ಯವಾದಷ್ಟು ಸಾಲ್ವ್ ಮಾಡಬೇಕು. ಅಂದಾಗ ಆ ಹಿಂದೆ ಇರುವಂಥ ಪ್ರಶ್ನೆದ ಅಪ್ರೋಚ್ ಗೊತ್ತಾಗುತ್ತೆ.
ಮತ್ತು ಎಕ್ಸಾಮಿನರ್ ಏನು ಕೇಳ್ತಾ ಇದ್ದಾನ ಅವ್ನಿಗೇನು ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ಸುಮಾರು ಒಂದಿಷ್ಟು ಸ್ಟೇಟ್ ಎಕ್ಸಾಮಿನೇಷನ್ಸ್ದು ಸ್ಟೇಟ್ದು ಸೆಟ್, ಈಗ ತಮಿಳ್ನಾಡೊಳಗೆ TN ಸೆಟ್, ತೆಲಂಗಾಣದೊಳಗೆ ಅಗೇನ್ T ಸೆಟ್, ಕರ್ನಾಟಕದೊಳಗೆ K ಸೆಟ್, ಹಾಗೆ ಮಹಾರಾಷ್ಟ್ರದೊಳಗೆ MH ಸೆಟ್, ಹಿಂಗೆ ಬೇರೆ ಬೇರೆ ರಾಜ್ಯದ ಸೆಟ್ ಪೇಪರ್ಸ್ಗಳನ್ನು ಸಾಧ್ಯವಾದಷ್ಟು ನೀವು ಬಿಡಿಸ್ಬೇಕು. ಹಿಂಗೆ ಬಿಡಿಸೋದ್ರಿಂದ ನಿಮಗೆ ಆ ಪರೀಕ್ಷೆ ಮೇಲಿದ್ದಂಥ ಭಯ ಹೋಗುತ್ತೆ, ಐಡಿಯಾಸ್ ಬರ್ತಾವ, ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಸಿಗಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸೆಕೆಂಡ್ ಒನ್, ಸರ್ ಸೋರ್ಸ್ ಎಲ್ಲಿಂದ ತಗೋಬೇಕು? ದ ಪಾಯಿಂಟ್ ನಂಬರ್ 1, ನೀವು ವಿಕಿಪೀಡಿಯಾ ಸೋರ್ಸನ್ನು ಕಲೆಕ್ಟ್ ಮಾಡಿ. ಅಂದರೆ ಆ ಪ್ರಶ್ನೆ ಏನಿದೆ, ಪ್ರಶ್ನೆಗೆ ಸಂಬಂಧಪಟ್ಟಂಥ 4 ಆಯ್ಕೆಗಳು ಏನಿದಾವ, ಆ ಆಯ್ಕೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಒಂದು ನೋಟ್ಬುಕ್ ಒಳಗೆ ಬರಿತಾ ಹೋಗಬೇಕು. ಹಿಂಗೆ ಮಾಡಿರಿ, ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ನಿಮ್ಮ ಕಾಲೇಜಿನ ಯೂನಿವರ್ಸಿಟಿಯ ಏನು ಪ್ರೊಫೆಸರ್ಸ್ ಅಥವಾ HOD ಕಡೆಯಿಂದ, ಅಥವಾ ಈ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ, ಅಥವಾ ಯಾವುದೇ ಒಂದು ಸೆಂಟ್ರಲ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆ ಬೆಸ್ಟ್ ಸಜೆಸ್ಟೆಡ್ ಬುಕ್ಸ್ಗಳನ್ನು ನೋಡಿ. ಒಂದು 4 ರಿಂದ 5 ವಿಡಿಯೋ ನೋಡಿ. ಅದರಲ್ಲಿ ಯಾವ ಒಂದು ವಿಡಿಯೋದೊಳಗಡೆ ಪದೇ ಪದೇ ಮುಖ್ಯವಾಗಿ ಯಾವುದಕ್ಕೆ ಸ್ಟ್ಯಾಂಡರ್ಡ್ ಬುಕ್ಕನ್ನು ಓದಬೇಕು ಅಂತ ಯಾರು ಸಜೆಸ್ಟ್ ಮಾಡಿರ್ತಾರಲ್ಲ ಆ ಬುಕ್ಕನ್ನು ಓದಿ. ಇಂಗ್ಲೀಷ್ ಒಳಗಡೆ ಬುಕ್ಸ್ ಬಂದುಬಿಟ್ಟು ನಾನು ಆ ಬುಕ್ ಲಿಸ್ಟನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಅದನ್ನು ನೀವು ಓದ್ಕೋಬೋದು. ಮತ್ತು ಸರ್ ಈಗ ಥಿಯರಿ ಓದೋದು ಒಂದು ಕಡೆ ಆದರೆ MCQಸ್ಗಳನ್ನ ಭಾಳ ಪ್ರಾಕ್ಟೀಸ್ ಮಾಡಬೇಕು. ನಮಗೆ ಬಂದುಬಿಟ್ಟು 150 ದಿನ ಅದಾವ, ಅಂದರೆ ಸುಮಾರು 5 ತಿಂಗಳು ಟೈಮ್ ಇದೆ. ಇವತ್ತು ತಾರೀಕು ಬಂದುಬಿಟ್ಟು 16ನೇ ತಾರೀಕು ಆಗಿದೆ. ನಿಮ್ಗೆ ಗೊತ್ತಿದೆ ಮೇ 16 ಅಂತಂದರೆ ಅಕ್ಟೋಬರ್ 11ಕ್ಕೆ ಈಗ ಆಲ್ರೆಡಿ ಎಕ್ಸಾಮ್ ಫಿಕ್ಸ್ ಆಗೈತಿ, ಬಟ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಒಳಗಡೆ ನಾವು ಈ ಡೇಟಿಗೆ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ಯಾರ, ಬಟ್ ಇನ್ನೂ ನೋಟಿಫಿಕೇಶನ್ ಬಿಟ್ಟಿಲ್ಲ. ಹೀಗಾಗಿ 150 ಡೇಸ್ ಇರೋದ್ರಿಂದ ಸಾಧ್ಯವಾದಷ್ಟು ಇವಾಗಲೇ ಓದಿ ಮುಗಿಸಿ ಸಾಧ್ಯವಾದಷ್ಟು ಕ್ವಶನ್ಸ್ಗಳನ್ನ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಬರೀ ಕ್ವಶನ್ ಪೇಪರ್ಸ್ ಬಿಡಿಸ್ತಾ ಇಲ್ಲ, ಥಿಯರಿ ಓದ್ತಾ ಇದ್ದೀರಿ ಅಂತಂದರೆ ನೋ ಯೂಸ್. ಎಲ್ಲಿವರೆಗೆ ನೀವು ಕ್ವಶನ್ಸ್ಗಳನ್ನು ಅಪ್ರೋಚ್ ಮಾಡಲ್ಲ, MCQಸ್ಗಳನ್ನು ಬಿಡಿಸಲ್ಲ, ಮತ್ತು MCQಸ್ಗಳನ್ನು ಅಪ್ರೋಚ್ ಮಾಡಲ್ಲ, ಆ ಕ್ವಶನ್ ಪೇಪರ್ನ ಡಿಮ್ಯಾಂಡನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿಲ್ಲ, ಒಂದು ಕ್ವಶನ್ ಪೇಪರ್ಸಲ್ಲಿ ಏನು ನೀಡಿದೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿಲ್ಲ, ಅಲ್ಲಿವರೆಗೆ ನೀವು ಯಾವ ಎಕ್ಸಾಮಿಗಾದರೂ ಓದಿ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ. ಬೆಟರ್ ನನ್ನ ಪ್ರಕಾರ ಸ್ಟಾರ್ಟ್ ವಿತ್ MCQs. ಓಕೆ, ಆ್ಯಂಡ್ ಇವನ್ ದೋ ನಿಮ್ಮ ಸ್ಟಡೀಸನ್ನು ಕೂಡ ನೀವು MCQಸನ್ನು ಎಂಡ್ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಒಂದು ಯಾವ ಒಂದು ಎಕ್ಸಾಮಿಗೆ ರೆಡಿ ಆಗತ್ತೀರಿ, KSET ಅಥವಾ NET ಅಷ್ಟು ಕ್ವಶನ್ ಪೇಪರ್ಸ್, ಸಬ್ಜೆಕ್ಟ್ ಪೇಪರ್ಸ್ ಅಲಾಂಗ್ ವಿತ್ ದಟ್ ಕಾಮನ್ ಸಬ್ಜೆಕ್ಟ್ ಪೇಪರ್ ಮೇಲೆ ಫೋಕಸ್ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಒಂದು ಒಳ್ಳೆ ಏನು ಓದಬೇಕು, ಹೇಗೆ ಓದಬೇಕು ಮತ್ತು ಯಾವ ರೀತಿ ಓದಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟೇನೆ. ಈ ವಿಡಿಯೋ ನಿಮ್ಗೆ ಏನಾದರೂ ಉಪಯುಕ್ತಕಾರಿ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಂದಂಗೆ ನಿಮ್ಗೇನಾದರೂ KSET ನೋಟ್ಸ್ ಬೇಕಾದ್ರೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಇರುವಂಥ ವಾಟ್ಸಪ್ ಸಂಖ್ಯೆ ಸಂಪರ್ಕಿಸೋದ್ರ ಮುಖಾಂತರ ನೀವು ನೋಟ್ಸನ್ನು